ಅಮೆರಿಕ ಏರ್ ಸ್ಟ್ರೈಕ್ನಲ್ಲಿ ಇಸ್ಫಹಾನ್ ನಗರ ಧಗ ಹೊತ್ತಿ ಉರಿದಿದೆ. ಐಆರ್ಜಿಸಿ ವಿಶೇಷ ಪಡೆಗಳ ಘಟಕದ ಪ್ರಧಾನ ಕಚೇರಿ ಧ್ವಂಸವಾಗಿರುವಂಥದ್ದು. ಆಕಾಶದತ್ತ ಎತ್ತರಕ್ಕೆ ಚಿಮ್ಮಿದಂತಹ ದಟ್ಟವಾದಂತಹ ಬೆಂಕಿಯ ಜ್ವಾಲೆ ತೈಲ ಘಟಕಗಳ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಮಾಡಲಾಗಿದೆ. ಇರಾನ್ನ ಮೂಲ ಸೌಕರ್ಯ ಕಾರ್ಖಾನೆಗಳು ಕಂಪ್ಲೀಟ್ ಆಗಿ ನಾಶ ಆಗೋಗಿದೆ. ಟ್ರಂಪ್ ಭಾಷಣ ಮುಗಿತಾ ಇದ್ದಂತೆ ವಾಯು ದಾಳಿ ಕೂಡ ನಡೆಸಿರುವಂಥದ್ದು. ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿ ದಾಳಿಗೆ ತತ್ತರಿಸಿದೆ ಕಂಪ್ಲೀಟ್ ಆಗಿ ಇರಾನ್. ಟೆಹರಾನ್ನ ಅಪಾರ್ಟ್ಮೆಂಟ್ಗಳ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದ್ದಾರೆ. ಇರಾನ್ ನಾಗರಿಕ ಮೇಲೆ ಕ್ಷಿಪಣಿ ದಾಳಿಗಳ ಸುರಿಮಳೆಯನ್ನೇ ಗೈತಾ ಇರುವಂಥದ್ದು. ಟೆಹರಾನ್ ಅಪಾರ್ಟ್ಮೆಂಟ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಇನ್ನೇನು ಯುದ್ಧ ಮುಗಿದು ಹೋಯಿತು, ಇನ್ನ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಮಾಡುವುದಿಲ್ಲ. ಬಿಕಾಸ್ ಈ ಕಡೆ ಅಮೆರಿಕಾದಲ್ಲೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಜನಗಳು. ಸಾಕು ಯುದ್ಧವನ್ನ ನಿಲ್ಲಿಸಿ ಆಗ್ತಾ ಇರುವಂತಹ ತೊಂದರೆಗಳಿಗಾಗಿ. ಸೊ ಎಲ್ಲೋ ಒಂದು ಕಡೆ ಟ್ರಂಪ್ಗೆ ಮುಖಭಂಗವಾಗ್ತಾ ಇದೆಯಾ ಅನ್ನುವಂತಹ ಮಾತುಗಳು ಕೂಡ. ಸೊ ಯುದ್ಧ ನಿಲ್ಲಿಸುವಂತಹ ಸಮಾಲೋಚನೆ ಕೂಡ ಮಾಡಲಾಗಿದೆ. ಸೊ ಲಾಸ್ಟ್ ಆಗಿ ಇರಾನ್ನ ಮೂಲ ಸೌಕರ್ಯ ಕಾರ್ಖಾನೆಗಳು ನಾಶವನ್ನ ಮಾಡ್ತಾ ಇದ್ದಾರೆ. ಐಆರ್ಜಿಸಿ ವಿಶೇಷ ಪಡೆಗಳ ಘಟಕದ ಕಚೇರಿಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಇದು ನೋಡ್ತಾ ಇರ್ಬೋದು, ಆಕಾಶದ ಎತ್ತರಕ್ಕೆ ಹೊಗೆ ಚಿಮ್ತಾ ಇರುವಂತಹ ದೃಶ್ಯಗಳು. ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇರಾನ್ ನಾಗರಿಕರ ಮೇಲೆ ಕ್ಷಿಪಣಿಗಳ ಸುರಿಮಳೆಗೈತಾ ಇರುವಂಥದ್ದು. ಟ್ರಂಪ್ ಭಾಷಣ ಮುಗಿತಾ ಇದ್ದಂತೆ ವಾಯು ದಾಳಿಯನ್ನು ಮಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ತತ್ತರಿಸಿದೆ ಇರಾನ್ ಕಂಪ್ಲೀಟ್ ಆಗಿ. ಯಾರೂ ಕೂಡ ಸುಮ್ಮನಾಗ್ತಾ ಇಲ್ಲ. 2000ರಿಂದ 3010 ಅಮಾಯಕ ಜೀವಗಳು ಬಲಿಯಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳು, ಕ್ಷಿಪಣಿಗಳ ಗೋಡೌನ್ಗಳು, ರಾಕೆಟ್ ಡ್ರೋನ್ ಇಟ್ಟಿದಂತಹ ಗೋಡೌನ್ಗಳು, ತೈಲ ಘಟಕಗಳು, ಮೇನ್ ಆಗಿ ಇವುಗಳನ್ನೇ ಗುರಿಯಾಗಿಸ್ಕೊಂಡು, ಅಂದ್ರೆ ಆ ದೇಶದ ಮೇನ್ ರಿಕವರ್ ಆಗೋದಕ್ಕೆ ಎಷ್ಟು ಸಾಕಷ್ಟು ವರ್ಷಗಳನ್ನು ತೆಗೆದುಕೊಳ್ಳುತ್ತೋ ಆ ಮೇನ್ ಆಗಿರುವಂಥದ್ದನ್ನೇ ಗುರಿಯಾಗಿಸ್ಕೊಂಡು ಧ್ವಂಸ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾರೂ ಕೂಡ ಸುಮ್ಮನಾಗ್ತಿಲ್ಲ. ನಾಮುಂದು ತಾಮುಂದು, ನಾನೂ ಕಮ್ಮಿ ಇಲ್ಲ ನೀನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಯುದ್ಧಗಳು ನಡೀತಾ ಇದೆ. ಸೊ ಇದರ ಪರಿಣಾಮ ಬೇರೆ ಬೇರೆ ರಾಷ್ಟ್ರಗಳು, ದೇಶಗಳಿಗೂ ಕೂಡ ಆಗ್ತಾ ಇರುವಂಥದ್ದು. ತೈಲ ಬಿಕ್ಕಟ್ಟು ಉಂಟಾಗ್ತಾ ಇದೆ, ಗ್ಯಾಸ್ನ ಅಭಾವ ಉಂಟಾಗ್ತಾ ಇದೆ, ಪರದಾಟವನ್ನ ನಡೆಸ್ತಾ ಇದ್ದಾರೆ ಜನಸಾಮಾನ್ಯರು. ಇನ್ನೂ ಗೊತ್ತಿಲ್ಲ ಯಾವ್ಯಾವ ರೀತಿಯಾದಂತಹ ಎಫೆಕ್ಟ್ಗಳಾಗುತ್ತೋ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೋ ಈ ಒಂದು ಯುದ್ಧದಿಂದ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಬಂಗಾರದ ಏರಿಳಿತಗಳು, ಬಂಗಾರದ ಬೆಲೆಯಲ್ಲಿ ಏರಿಳಿತಗಳು, ಜೊತೆಗೆ ಗ್ಯಾಸ್, ಅದಾದ ನಂತರ ತೈಲ ಬಿಕ್ಕಟ್ಟು ಎಲ್ಲವೂ ಕೂಡ ಉಂಟಾಗಿರುವಂಥದ್ದು. ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಜನಸಾಮಾನ್ಯರಿಗೆ. ಸೊ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿ ದಾಳಿಗೆ ಕಂಪ್ಲೀಟ್ ಆಗಿ ಇರಾನ್ ತತ್ತರಿಸಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಕಾರವನ್ನ ಇಬ್ರು ಕೂಡ ತೀರಿಸ್ಕೊಳ್ತಾ ಇದ್ದಾರೆ. ಬಟ್ ಇದಕ್ಕೆ ಬಲಿಯಾಗ್ತಾ ಇರುವಂತಹ ಜೀವಗಳು ಮಾತ್ರ ಅಮಾಯಕ ಜೀವಗಳು. ಅದರ ಎಫೆಕ್ಟ್ ಬೇರೆ ಬೇರೆ ದೇಶಗಳಿಗೂ ಕೂಡ, ರಾಷ್ಟ್ರಗಳಿಗೂ ಕೂಡ ತಟ್ತಾ ಇರುವಂಥದ್ದು. ಘನಘೋರ ಯುದ್ಧದ ಪರಿಣಾಮ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಕಂಪ್ಲೀಟ್ ಆಗಿ ಇರಾನ್ ತತ್ತರಿಸಿ ಹೋಗಿರುವಂಥದ್ದು. ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯಗಳು. ಈ ಆಕಾಶದ ಎತ್ತರಕ್ಕೆ ಹೊಗೆ ಚಿಮ್ಮುತ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಕಂಪ್ಲೀಟ್ ಆಗಿ ಇರಾನ್ ಮುಳುಗು ಹೋಗಿದೆ. ಇಸ್ಫಹಾನ್ ನಗರ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ತತ್ತರಿಸಿ ಹೋಗಿದೆ ಕಂಪ್ಲೀಟ್ ಆಗಿ ಇರಾನ್.